ಎಸ್ಪೆಷಲಿ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡನ್ನು ವಶಪಡಿಸ್ಕೊಳ್ಬೇಕು, ತಮಿಳುನಾಡಲ್ಲಿ ಹೇಗಾದರೂ ಮಾಡಿ ಖಾತೆ ತೆರಿಬೇಕು, ಸ್ವಲ್ಪ ಮ್ಯಾಜಿಕ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತು. ನರೇಂದ್ರ ಮೋದಿಯವರ ಒಂದು ಭಾಷಣವನ್ನು ನೋಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಬಿಹಾರ ಆಮೇಲೆ ಪಶ್ಚಿಮ ಬಂಗಾಳ ಈ ರೀತಿಯ ನಾವು ಟಚ್ ಮಾಡದಂತಹ ರಾಜ್ಯಗಳನ್ನು ನಾವು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದ್ದೀವಿ, ಈವನ್ ಒರಿಸ್ಸಾ. ಸೊ ಈಗ ತಮಿಳ್ನಾಡು ಮಾತ್ರ ಅವ್ರು ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರಿ. ಅಣ್ಣಾಮಲೈ ಅನ್ನೋ ಒಂದು ಫೈರ್ ಬ್ರ್ಯಾಂಡ್ ಇತ್ತು, ಅವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರಿ ಬಿ ಜೆ ಪಿಯವರು. ಏನಕ್ಕೂ ಬೇಡ ಅನ್ನೋ ರೀತಿಯಾಗಿ ಆಗಿಬಿಡ್ತು. ಸೊ ಇದೆಲ್ಲವನ್ನು ನೋಡಿ ಬಿ ಜೆ ಪಿ ಮತದಾರನೇ ಬಿ ಜೆ ಪಿಗೆ ಓಟ್ ಹಾಕೋಕ್ಕೆ ಇಷ್ಟಪಡಲಿಲ್ಲ ಅನ್ನೋ ಒಂದು ರಿವ್ಯೂಸ್ ಬರ್ತಾಯಿತ್ತು. ಏನು ಹೇಳ್ತೀರಾ? ಅಲ್ಲ, ಅದೆಲ್ಲ ಆ ಥರ ಏನಿಲ್ಲ. ಅಣ್ಣಾಮಲೈಗೆ ಸೈಡ್ ಲೈನ್ ಏನು ಮಾಡಲಿಲ್ಲ. ಅವ್ರಿಗೆ ಉತ್ತಮವಾದ ಒಂದು ಅವಕಾಶಗಳು ಮುಂದೆ ಇದ್ದಾವೆ. ಅವ್ರೇನು ಪಕ್ಷ ಬಿಟ್ಟು ಹೋಗಲಿಲ್ಲ, ಹಂಗಂತ ಎಲ್ಲೂ ಅವ್ರು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಎಲ್ಲ ಬಿಡೋಕೆ ರೆಡಿ ಆಗಿದ್ರು. ಅಲ್ಲ, ಸಾಕಷ್ಟು ಸರ್ಕಸ್ ಮಾಡಿ ಉಳಿಸ್ಕೊಂಡ್ರಿ ಅನ್ನೋ ಒಂದು ಲೆಕ್ಕಾಚಾರ. ಸ್ವತಃ ನಮ್ಮ ಬಿ ಎಲ್ ಸಂತೋಷ್ ಅವರೇ ಹೋಗಿ ಅವ್ರು ಮೀಟ್ ಆಗಿದ್ರು. ಸೊ ವೆಯ್ಟ್ ಮಾಡಪ್ಪ ಅಂತ ಕನ್ವಿನ್ಸ್ ಮಾಡಿದ್ರು, ಈಗ ಉಳ್ಕೊಂಡ್ರು ಅಂತ. ಸಹಜವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತೆಗೆದ್ರಿ, ಸೀಟು ಕೊಡಲಿಲ್ಲ ಪಾಪ ಅವ್ರಿಗೆ, ಅಣ್ಣಾಮಲೈಗೆ. ಇಲ್ಲ, ಅಲ್ಲಿನ ಪರಿಸ್ಥಿತಿಗೆ ತಕ್ಕಂಗೆ ಯೋಚನೆ ಮಾಡಿ ಸೀಟ್ ಕೊಡಬೇಕಾಯ್ತು. ಹಂಗಾಗಿ ಸೀಟ್ ಕೊಡದೇ ಇರ್ಬೋದು. ಬಟ್ ಅವ್ರಿಗೆ ಬೇರೆ ಅವಕಾಶ ಇತ್ತು, ಇದೆ. ಈಗಲೂ ಏನು ಮಿಸ್ ಆಗಲ್ಲ, ಅವ್ರಿಗೆ ಇರ್ತದೆ. ಈಗ ನಂಗೆ ನೋಡೋಕೆ ಹೋದರೆ ಅಲ್ಲಿ ಮುರುಗನ್ ಅಂತ ಒಬ್ಬರು SC ಕಮಿಷನ್ ಆಗಿದ್ದಾರೆ. ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆಗೋಕ್ಕೆ ಮುಂಚೆ ಸೋತ್ರು. ಇಲ್ಲಿ ಸೋತ್ರು ಅವ್ನು ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಆಮೇಲೆ MP ಮಾಡೋರು. ಅಣ್ಣಾಮಲೈನ ಮಿನಿಸ್ಟರ್ ಮಾಡ್ತೀರ ಹಾಗಾದ್ರೆ ಸೆಂಟ್ರಲ್? ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷ ಯಾರಿಗೆ ಯಾವ ಥರ. ನೋಡಿ, ಈಗ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಕಸ ಗುಡಿಸೋ ಒಂದು ಮನೆ ಕೆಲಸ ಮಾಡೋ ಹೆಣ್ಮಗಳು ಇವತ್ತು MLA ಆಗಿದ್ದಾರೆ. ಅಲ್ಲಿ ಈಗ ಯಾವಾಗ ಯಾರಿಗೆ ಏನು ಬರುತ್ತೋ ಅದೃಷ್ಟಗಳು ಹೇಳೋಕ್ಕಾಗಲ್ಲ. ತಮಿಳ್ನಾಡು ಕತೆ ಹೇಳಿ. ತಮಿಳ್ನಾಡು ಕಡೆ ಒಂದೇ ಒಂದು ಗೆದ್ದಿದ್ದೀರಾ, ತಮಿಳ್ನಾಡಲ್ಲಿ ಕೊನೆಗೂ ಒಂದು ಗೆದ್ದಿದ್ದೀರಾ. ಅಲ್ಲ, ಗೆಲ್ಲದರೂ ಸೋಲೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಯಾಕೆ ನೀವು ತಮಿಳ್ನಾಡನ್ನ ಕ್ಯಾಪ್ಚರ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ನಿಮಗೆ ಅಂತ? ತಮಿಳ್ನಾಡಲ್ಲಿ ಈಗ ಹೊಸ ನಾಯಕತ್ವ ಅಲ್ಲಿ ಬಂದಾಗ ಎಲ್ಲರೂ ಯಾರನ್ನೂ ನೋಡಲಿಲ್ಲ. ಅವರು ಹೊಸ ನಾಯಕನ ನೋಡಿದ್ರು, ವಿಜಯಗೆ ಓಟ್ ಹಾಕ್ಬೇಕಂತ ಹಾಕಿದ್ರು ಅವರು. ಹಾಗಾಗಿ BJP ನಮ್ಮ BJPದು ಮತದಾರರು ಏನಿದ್ದಾರೆ ಅವರು ಅದನ್ನೇನು ಕಮ್ಮಿ ಆಗಿಲ್ಲ, ಇನ್ನೂ ಅಪ್ಗ್ರೇಡ್ ಆಗಿದ್ದಾರೆ ಅಲ್ಲಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡ್ಕೊಡ್ತೀವಿ. ಮತ್ತು ಅಲ್ಲಿ ತಮಿಳ್ನಾಡಲ್ಲಿ ನಾವು ಗೆದ್ದು ಬರ್ತೀವಿ. ಅಲ್ಲ, ಬರೀ ತಮಿಳ್ನಾಡಲ್ಲ, ಸೌತಲ್ಲಿ ನೀವು ಈಗ ಕೇರಳದಲ್ಲಿ ಮೊದಲನೇ ಬಾರಿಗೆ 3 ಸ್ಥಾನ ಗೆದ್ದಿದ್ದೀರಾ. 3 MLA, ಕೊನೆಗೆ 3 ಬಂದಿದೆ ಕೇರಳದಲ್ಲಿ. ಸೌತಲ್ಲಿ ನಿಮಗೆ ತಮಿಳ್ನಾಡಲ್ಲಿ ಒಂದು ಮಾತ್ರ ಇದೆ. ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಅಷ್ಟಷ್ಟು ನಮಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಕರ್ನಾಟಕದ ಜನ BJPಗೆ. ನೀವು ಆಂಧ್ರಗೋ ತೆಲಂಗಾಣಗೋ ಅಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಯಾಕೆ ಸೌತ್ನ ಟಚ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂತ? ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣ ಅನ್ನೋದಕ್ಕೆ ಕಾರಣ ಆಗಿರ್ತದೆ, ಮತ್ತು ಸ್ಥಳೀಯ ವಿಚಾರಗಳು ಅದಕ್ಕೆ ಕಾರಣ ಆಗಿರ್ತದೆ. ಈಗ ತಮಿಳ್ನಾಡು ವಿಷಯದಲ್ಲಿ ಸ್ಥಳೀಯವಾಗಿ ಅವರು ದ್ರಾವಿಡಿಯನ್ ಕಲ್ಚರು ಅದು ಇದು ಅಂತ ಮಾತಾಡ್ತಾರೆ. ಮತ್ತು BJPನ ದೂರ ಇಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಕೆಲವರು ಇರ್ತಾರೆ. ಆಮೇಲೆ ನಾವು ಬಾರ್ಡ್ರಿಗೆ ಬಂದಿರ್ತೀವಿ, ಎಲ್ಲೋ ಒಂದು ಕಡೆ ಕಡಿಮೆ ಓಟ್ ಶೇರಿಂಗ್ನಲ್ಲಿ ಕಡಿಮೆ ಆಗಿರ್ತದೆ. ಇಲ್ಲಿ ಟೋಟಲ್ ಲಂಸಮ್ ಆಗಿ ವಿಜಯ್ ಹೊಡೆದ್ರಿಂದ ವಿಜಯ್ಗೆ ಇಲ್ಲಿ ಹೆಚ್ಚಿನ ಅವಕಾಶ ಇಲ್ಲ. ನನಗೇನು ಅನಿಸುತ್ತೆ ಅಂದರೆ, ತಮಿಳ್ನಾಡಲ್ಲಿ ಅಣ್ಣಾಮಲೈ ಕರೆಕ್ಟಾಗಿ ಹೋಗ್ತಾ ಇದ್ದ. ಕಳೆದ ಯಾವಾಗ ಅವರು ಇಲ್ಲಿ SP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲೋಗಿ ಪಕ್ಷ ಅಧಿಕೃತವಾಗಿ ಸೇರ್ಪಡೆ ಆದ ಬಳಿಕ ಆತನಿಗೊಂದು ಆಸೆ ಇತ್ತು, ರಾಜ್ಯಾಧ್ಯಕ್ಷ ಆಗಬೇಕು ಅಂತ. ಅದಾಯಿತು. ಅದಾದಮೇಲೆ ಪಾದಯಾತ್ರೆ ಶುರು ಮಾಡ್ದ. ಎಲ್ಲ ಎಮೋಷ್ನಲಿ ಜನರಿಗೆ ಯಾವ ರೀತಿ ಕನೆಕ್ಟ್ ಆಗಬೇಕಾಗಿತ್ತೋ ಆ ರೀತಿ ಆಗ್ತಿದ್ದ. ಆದರೆ ನೀವು AIADMK ಅವರ ಮಾತು ಕೇಳ್ಕೊಂಡ್ರಿ, ನೀವು ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಇದನ್ನು ಗಮನನೇ ಹರಿಸಲಿಲ್ಲ. ಆತ ಏನು ಮಾಡ್ತಿದ್ದಾನೆ ಅದು ಬೂತ್ ಮಟ್ಟಕ್ಕೆ ಹೋಗ್ತಾ ಇದೆ. ಅದನ್ನು ನಾವು ಮುಂದೆ 1 ವರ್ಷಕ್ಕೂ 1.5 ವರ್ಷಕ್ಕೂ ಆದ ಬಳಿಕ ಬರುವ ಚುನಾವಣೆಯಲ್ಲಿ ಆ ಪ್ರಾಫಿಟ್ ತಗೊಳ್ಳೋ ನಾನು ಲೆಕ್ಕಾಚಾರದಲ್ಲಿ ಹೋಗಲೇ ಇಲ್ಲ. ಇವರು AIADMK ಅವ್ರಿಗೆ ಏನು ಆಗಬೇಕಾಗಿತ್ತು, ಅಲ್ಲಿ BJP ಎಮರ್ಜ್ ಆಗಬಾರ್ದಾಗಿತ್ತು ದೊಡ್ಡ ಮಟ್ಟದಲ್ಲಿ. ಅವ್ರಿಗೆ BJP ಸ್ವಲ್ಪ ಏನಾದರೆ AIADMKಗೆ ಅದು ಲಾಸ್ ಆಗುತ್ತೆ ಅನ್ನುವಂಥ ಒಂದು ಆತಂಕ. ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಹೇಳೇ ಅವ್ರನ್ನ ವೀಕ್ ಮಾಡಿದ್ದು. ಜೊತೆಗೆ ಕನಿಷ್ಠ ಒಬ್ಬ ರಾಜ್ಯಾಧ್ಯಕ್ಷ ಪಾದಯಾತ್ರೆ ಮಾಡಿದಂಥ ಒಬ್ಬ ವ್ಯಕ್ತಿಗೆ ನೀವು ಟಿಕೆಟೇ ಕೊಡಲ್ಲ ಅಂತ ಹೇಳಿದ್ರೆ ಏನು ಮೆಸೇಜ್ ಪಾಸ್ ಮಾಡ್ತಾಯಿದ್ರು ಕಾರ್ಯಕರ್ತರು? ನಿಮ್ಮ ಕಾರ್ಯಕರ್ತರು ಸೇರೇ ವಿಜಯ್ ಅವ್ರನ್ನ ಈಗ 108ಕ್ಕೆ ತಂದು ನಿಲ್ಲಿಸಿರೋದಂತ ನನ್ನ ಭಾವನೆ, ನನ್ನ ವಿಶ್ಲೇಷಣೆ. ಅಲ್ಲ, ಜನ ಯಾವ ರೀತಿ ಆದರೂ ವಿಶ್ಲೇಷಣೆ ಮಾಡ್ಕೋಬೋದು. BJPಗೆ ಒಂದು ರಾಷ್ಟ್ರೀಯ ಸ್ಥಾನಮಾನ ಇದೆ. ಮತ್ತು ರಾಷ್ಟ್ರೀಯ ಸ್ಥಾನಮಾನದ ಜೊತೆಗೆ ರಾಷ್ಟ್ರದ ವಿಚಾರದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ. ಕಾರ್ಯಕರ್ತರಂತೂ ಬೇಸ್ ರೆಡಿಯಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಅತಿ ಹೆಚ್ಚಿನ ಲಾಸ್ಟ್ ಕಮೆಂಟ್. ಅಣ್ಣಾಮಲೈಗೆ AIADMK ಜೊತೆ ಹೋಗೋದೇ ಬೇಕಿರಲಿಲ್ಲ. ಅವರು ಇದ್ದಿದ್ದು ಹೇಗಾದರೂ ಮಾಡಿ ನಮ್ಮ ಸ್ವಂತಕ್ಕೆ ಒಂದು ಬಿಲ್ಡ್ ಮಾಡೋಣ, ನಮ್ಮ ಐಡಿಯಾಲಜಿನ ಒಪ್ಪೋಕ್ಕೆ ತಮಿಳ್ನಾಡು ಜನತೆ ಯಾರೂ ಒಪ್ಪುತ್ತಾ ಇಲ್ಲ. ಆ ಒಪ್ಪುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡೋಣ ಬೇರೆ ಕಡೆ. ಯಾಕಂದರೆ ಅಲ್ಲಿ ಪಾಪ್ಯುಲೇಷನ್ ನೋಡಿದರೆ ಅದನ್ನು ಮಾಡಬಹು ಶಕ್ತಿ ಇದೆ, ಆಗತ್ತೆ ಅಂತ ಹೇಳಿದರು. ಇಲ್ಲಿ ಇವ್ರಿಗೇನಾಯಿತು ಅಂತ ಹೇಳಿದರೆ, ಇವರು DMK ಅವರನ್ನು ಬಿಟ್ಬಿಟ್ರೆ ನಮಗೆ ಬೇಸಿಲ್ದೆ ಅಲ್ಲಿ ಒಬ್ಬರು ಆ ಕನ್ಯಾಕುಮಾರಿನಲ್ಲಿ ಗೆಲ್ಲೋರು MP ಆಗಿ ಅವರು ಸೋತ್ಬಿಟ್ರು. ಆಮೇಲೆ ಅದು ಬಿಟ್ಟರೆ ಇವ್ರಿಗೆ ರಾಧಾಕೃಷ್ಣ ಅವ್ರಿಗೆ ಮಂತ್ರಿ ಕೂಡ ಮಾಡಿದರು, ಮಿನಿಸ್ಟರ್ ಆಫ್ ಸ್ಟೇಟನ್ನು ಮಾಡಿದರು.
ಅವರು ಅದು ಅವರು ವರ್ಚಸ್ಸಿಂದ ಗೆಲ್ತಾ ಇದ್ದಿದ್ದು, ನಾಟ್ BJP ಸಿಂಬಲು ಟಿಕೆಟಿಂದಲ್ಲ ಅದು ಅವರು. ಹಂಗಾಗಿ ಇವರು ಏನಾದರೂ ಮಾಡಿ ಇದೊಂಥರ ವಿಕ್ರಮ್ ಅವ್ರ ಬೇತಾಳ ಕತೆ, ನಮ್ಗೆ ಅವ್ರು ಬೆನ್ನು ಬೇಕು ಅಂತ ಬೆನ್ನು ಬೀಳೋ ಬದಲು ಇವ್ರು ಬಿಟ್ಬಿಟ್ಟಿದ್ದಿದ್ರೆ ಅಣ್ಣಾಮಲೈಗೆ ಸ್ವಲ್ಪ ಮಾಡಿದ್ದಿದ್ರೆ, ಅಗ್ರೆಸಿವ್ ಆಗಿ ಅವ್ರು ಮಾಡ್ತಾಯಿದ್ದು, ಇನ್ನೆರಡು ಸಾಥ್ ಕೊಟ್ಟಿದ್ದರೆ ಏನೋ ಒಂದು ಈಗ 15 ವರ್ಷ ಕಷ್ಟಪಟ್ಟಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಈ 3 ಆಯಿತು, 77 ಆಯಿತು, ಈಗ ನೋಡಿದ್ರೆ 207, 209 ತನಕ ಬಂದರು. ಹಂಗೆ ನಿರಂತರವಾಗಿ ಒಬ್ಬ ಲೀಡ್ರನ್ನ ಯಾರಾದರೂ ಒಬ್ಬರು ಎಮರ್ಜ್ ಮಾಡಿದ್ದಿದ್ರೆ ಅಲ್ಲೂ ಆಗಬೇಕು. ತಮಿಳ್ನಾಡಲ್ಲಿ ಇವರು ಸಕ್ಸಸ್ಸಿನ ಎಲ್ಯೂಡ್ ಆಗ್ತಿರಲಿಲ್ಲ. ಬಟ್ ಇವರು ಸೈದ್ಧಾಂತಿಕವಾಗಿ ನಾವು ಅವ್ರು ನೋಡೋಣ ಇವ್ರು ನೋಡೋಣ ಇದೊಂತ ಅನ್ನೋ ಕಾರಣಕ್ಕೆ ಇವರು ಅಲ್ಲಿ ನೆಲೆ ಸಿಗ್ತಾ ಇಲ್ಲ ಇವರಿಗೆ. ಎಸ್ ಸರ್. ದರ್ಶನ್ ಸರ್, ಲಾಸ್ಟ್ ವರ್ಡ್. ಪ್ರಜಾಪ್ರಭುತ್ವದಲ್ಲಿ ಏನು ತೀರ್ಪು ಬಂದಿದೆ ನಾವು ತಲೆಬಾಗಲೇಬೇಕಾಗ್ತದೆ. ನಮ್ಮ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮಿಳುನಾಡಿನ ವಿಚಾರದಲ್ಲಿ ಒಂದು ಸುಖವಾದಂಥ ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಭಾವನೆ ಇದೆ. ರಾಹುಲ್ ಗಾಂಧಿಯವರು ಮಾತಾಡಿರೋದ್ರಿಂದ ಖಂಡಿತ ಒಂದು ಪಕ್ಷವಾಗಿ ನಾವು ಪ್ರಜಾಪ್ರಭುತ್ವದ ಉಳಿವಿಗೆ ಅವರಿಗೆ ಸಪೋರ್ಟ್ ಮಾಡ್ಬೋದೇನೋ ಅನ್ನೋ ಆಶಾಭಾವನೆ, ಅದನ್ನು ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ಸರ್. ಎಸ್ ಸರ್. ಸಮಯವಿಲ್ಲ ಸರ್, ಲಾಸ್ಟ್ ವರ್ಡ್ ಏನು ಹೇಳ್ತೀರಾ? ಒಂದು, ಈಗ ದಕ್ಷಿಣ ಭಾರತದಲ್ಲಿ ಮೂಮೆಂಟ್ಗಳಿವೆ. ಪೆರಿಯಾರ್ ಮೂಮೆಂಟ್ ಇದೆ, ಕರ್ನಾಟಕದಲ್ಲಿ ಬಸವಣ್ಣನ ಮೂಮೆಂಟ್ ಇದೆ, ಕೇರಳದಲ್ಲಿ ನಾರಾಯಣ್ ಗುರು ಮೂಮೆಂಟ್ ಇದೆ. ಇವರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೋಷಿಯಲ್ ರಿಫಾರ್ಮರ್ಸ್ ಅಷ್ಟೇ ಅಲ್ಲ, ರಾಜಕಾರಣದ ಮೇಲೂ ಇವ್ರ ಪ್ರಭಾವ ಇದೆ ಪರೋಕ್ಷವಾಗಿ. ಹೀಗಾಗಿ ಇಲ್ಲಿ ಒಪಿನಿಯನ್ಸ್ ನ ವ್ಯತ್ಯಾಸ ಮಾಡೋದು ಅಥವಾ ಬೇರೆ ಕಡೆಯಿಂದ ಬಂದು ಐಡಿಯಾಲಜಿನ ಹೇರೋದು, ಸಮುದಾಯಗಳನ್ನ ಒಡೆಯೋದಿದೆಯಲ್ಲ, ಅಂತ ರಾಜಕಾರಣ ಬಹಳ ಕಷ್ಟ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟೊತ್ತು ನಮ್ಮ ಈ ಒಂದು ರಾ ಡಿಬೇಟ್ನಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ಇದಾಗಿತ್ತು ಇವತ್ತಿನ ರಾ ಡಿಬೇಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.